ನೀನು ಇವಳ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇಂಥ ಚಮ್ಮಕ್ ಚಲ್ಲೋಗಳನ್ನ ಎಷ್ಟು ನೋಡಿಲ್ಲ ನಾನು. ಗಂಡನ ಹತ್ರನೇ ಫ್ಲರ್ಟ್ ಮಾಡ್ತಾಳೆ. ಸುಬ್ಬಿ, ಈಗ ಬರೋ ಫಿಸಿಯೋಥೆರಪಿಸ್ಟ್ ಚೆನ್ನಾಗಿದ್ದಾಳೆ. ಏನಂದೆ? ಅಂದ್ರೆ ಮಾತ್ ಕಮ್ಮಿ ಕೆಲಸ ಜಾಸ್ತಿ ಮಾಡ್ತಾಳ ಅಂತಂದೆ. ಕೆಲ್ಸ ಮಾತ್ರ ಮಾಡ್ತಾಳೆ. ಹೆಸರು ಐಶ್ವರ್ಯ. ಐಶ್ವರ್ಯನಾ? ವಯಸ್ಸು 62. ಸೂರ್ಯಂಗೆ ಸನ್ ಗ್ಲಾಸ್ ಯಾಕೆ? ನಾನು ಹಾಕೋತೀನಿ. ಜ್ಯೂಸ್ ಕುಡಿ. ಎಳ್ನೀರು ಎಷ್ಟು ಸ್ವೀಟ್ ಆಗಿದೆ ಗೋಪಾಲಣ್ಣ. ಅಲ್ಲ, ಅದ್ಯಾಕೆ ಸಿಟಿ ಕಡೆ ಎಳ್ನೀರೆಲ್ಲ ಸಪ್ಪೆ ಇರುತ್ತೆ? ನಾವು ಕುಡಿ ಎಳ್ನೀರಿಗೆ ಸಕ್ಕರೆ ಬೆರೆಸ್ತೀವಿ ಕಣ, ಅದಕ್ಕೆ ಸಿಹಿಯಾಗಿರುತ್ತೆ. ನಿಜವಾಗ್ಲೂ? ಲೇ ಕೃಷ್ಣ, ಏನ್ ಹೇಳಿದ್ರು ನಂಬ್ಕೊಂಡ್ಬಿಡ್ತೀಯಲ್ಲ. ಪಕ್ಕದಲ್ಲಿ ಹರಿತಾರೆ ಯಾವ ನದಿ ಗೊತ್ತಾ? ಕಾವೇರಿ ನದಿ. ಅದಕ್ಕೆ ಎಳ್ನೀರು ಅಷ್ಟು ಸಿಹಿಯಾಗಿರುತ್ತೆ. ಲೇ, ಎಳ್ನೀರು ವಿಷಯ ಬಿಟ್ಟಾಕ. ಎಷ್ಟು ದಿನ ಅಂತ ಪ್ರಪಂಚನ ಮರ್ತಿರ್ತೀಯ? ನೀನ್ ಯಾರು? ನಿನ್ನೆಲೆ ಏನು ತಿಳ್ಕೊಳ್ಳೋ ಆಸಕ್ತಿ ಇಲ್ವೇನಾ ನಿನ್ಗೆ? ಇಲ್ದೇ ಇರುತ್ತಾ ಗೋಪಾಲಣ್ಣ? ಪ್ರತಿದಿನ ನಾನು ಪಡೋ ಸಂಕಟ ನನಗೆ ಗೊತ್ತು. ನನಗೆ ಇದೆಲ್ಲ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ನನಗೆ ಯಾಕೆ ಆಕ್ಸಿಡೆಂಟ್ ಆಗಬೇಕಿತ್ತು? ಆ ದೇವ್ರು ಯಾಕೆ ನನ್ನ ನೆನಪಿನ ಶಕ್ತಿ ಎಲ್ಲ ಕಿತ್ಕೊಬಿಟ್ಟ? ಇದೆಲ್ಲದರ ಅರ್ಥ ಏನು ಅಂತ ಪ್ರತಿಕ್ಷಣ ಅನ್ಸುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾಣ. ಕಿತ್ಕೊಂಡು ವಾಪಸ್ ಕೊಟ್ಟೆ ಕೊಡ್ತಾನೆ. ಲೇ, ಅಲ್ಲಿವರೆಗೂ ಕಾಯೋಣ. ಒಂದ್ ವೇಳೆ ನೀನು ಕಾದು ಮುದುಕಾಗ್ಬಿಟ್ರೆ ಅನ್ಯಾಯವಾಗಿ ನೀನ್ ಯೌವನನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀಯಲ್ಲ. ಅಣ್ಣ, ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಅಂತ ಡಿಸೈಡ್ ಮಾಡೋದು ಅವನು. ಗೊಂಬೆ ಆಡ್ಸೋನು ಮೇಲ್ ಕುಂತವನೆ. ನಮ್ಗೆ ನಿಮ್ಗೆ ಯಾಕೆ ಟೆನ್ಷನ್ ಅಲ್ವಾ? ಕರೆಕ್ಟ್ ಕಣಕ್ ಇಷ್ಟ. ಟೈಮ್ಗೆ ಸರಿಯಾಗಿ ಎಲ್ಲ ಸಿಗ್ತಾ ಇದ್ರೆ ಟೆನ್ಷನ್ ಎಲ್ಲಿಂದ ಬರ್ತದೆ ಹೇಳು? ಅಲ್ಲ ಕಣಕ್ ಇಷ್ಟ, ಯಾರ್ಯಾರು ಏನೇನು ಮಾಡಬೇಕು, ಯಾರ್ಯಾರ ಜೀವನದಲ್ಲಿ ಏನೇನು ನಡೆಸ್ಕೊಡ್ಬೇಕು ಅಂತ ಮೇಲ್ ಕೂತ್ಕೊಂಡು ನೋಡೋದೇ ದೇವ್ರ ಕೆಲ್ಸನ. ಈ ಭೂಮಿ ಏನು ಮೊಬೈಲಾ? ಯಾವಾಗ್ಲೂ ನನ್ನ ಜೊತೆ ಕೂತ್ಕೊಂಡು ಆಟ ಆಡ್ತಾನಪ್ಪ. ತೋ ನನಗೆ ಈ ಕಾನ್ಸೆಪ್ಟೇ ಅರ್ಥ ಆಯ್ತಾ ಇಲ್ಲಪ್ಪ. ಅದೆಲ್ಲ ಅರ್ಥ ಆಗಿದ್ರೆ ನೀನ್ ದೇವ್ರಾಗ್ಬಿಡ್ತಿದ್ದೆ ಅಣ್ಣ. ಅರ್ಥ ಆಗದೆ ಆಡ್ಸೋನ್ ಮೇಲೆ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ. ಲೇ, ಆಗ್ಲೇ ಕಂಪ್ಲೇಂಟ್ ಬರ್ಕತ್ತಾ ಇದೆಯಲ್ಲ? ಅಯ್ಯೋ ಇಲ್ಲ ಅಣ್ಣ, ಅದು ಎಳ್ನೀರು ಕುಡಿದ್ವಲ್ಲ, ರುಕ್ಮಿಣಿಗೆ ಲೆಕ್ಕ ಕೊಡ್ಬೇಕಿತ್ತು, ಅದಕ್ಕೆ. ಲೇ, ನೀನೇನೋ ನಾಯಿಗಿಂತ ನಿಯತ್ತಾಗಿದೆಯಲ್ಲ. ಲೇ, ಇದೆಲ್ಲ ಕಳ್ಳೆಕ್ಕ ಮೈಂಡಲ್ಲಿ ಇರ್ಬೇಕು, ಪುಸ್ತಕದಲ್ಲಿ ಬರ್ಕೊಳ್ಳೋದಲ್ಲ. ಅಲ್ಲ ಕಣ, ಇಷ್ಟೊಂದು ಒಳ್ಳೆತನ ಇದೆಯಲ್ಲ. ಈ ವಿಷಯದಲ್ಲಿ ಯಾಕೋ ನೀನು ನಮ್ಮ ಯಜಮಾನ್ರ ಸತ್ಯಮೂರ್ತಿಗಳನ್ನೇ ಮೀರ್ಸಂಗಿದೀಯಾ? ಒಂದಲ್ಲ ಒಂದಿನ ಅನುಭವಿಸ್ತೀಯ ಬರ್ಕ ಮಗನೇ. ಇಷ್ಟೇ ಯಾಕಪ್ಪ, ನಾವು ಬರ್ತಾ ಸೀಬೆ ಹಣ್ಣು ತಿಂದಿದ್ದು, ಎತ್ತಿನ ಗಾಡಿಯಲ್ಲಿ ಬಂದಿದ್ದು. ಇನ್ನೂ ಏನಾರು ಇದ್ರೆ ಹುಡುಕ್ಬಿಟ್ಟು ಬರ್ಕಲ್ಲಪ್ಪ. ಅಯ್ಯ, ದಡ್ಡ ಬಡ್ಡೆತ್ತದೆ ಬರ್ಕ. ಅಯ್ಯೋ ಹೌದಲ್ಲ, ಮರ್ತೇ ಬಿಟ್ಟಿದೆ. ಹಬ್ಬ ಆಯ್ತು. ನನ್ ಮಗನೇ, ಅವಾಗ ಬರ್ದಿದ್ ಸಾಲ್ದು ಅಂತ ಈಗ್ಲೂ ಬರೀತಾ ಕೂತಿದೀಯಾ? ಮಾಡ್ತೀನಿ ತಡಿ ನಿನಗೆ.
ಮಾತಿನಲ್ಲಿ ಮುದ್ದು ಅರಗಿಣಿ, ನಗುವಿನಲ್ಲಿ ಮುತ್ತಿನ ಗಣಿ, ಕೋಪದಲ್ಲಿ ಚೆನ್ನಮ್ಮ ರಾಣಿ. ನೀನೇ ನನ್ನ ಪ್ರೀತಿಯ ರುಕ್ಮಿಣಿ, ನಾನೇ ನಿನ್ನ ಕೊರಳ ಕರಿಮಣಿ. ಎಲ್ಲೋದ ಇವನು? ಕವಿತೆ ಬರೆಯೋ ಲೆವೆಲ್ಗೆ ಹೋಗ್ಬಿಟ್ನಾ? ಯಾಕೋ ಸ್ವಲ್ಪ ಓವರ್ ಆಗಿ ಆಡ್ತಾ ಇದ್ದಾನೆ. ಸಾಕ್ಷಿ ಸಮೇತ ಸಿಗು, ಆವತ್ತಿದೆ ನಿನಗೆ. ಇದೇನಿದು? ಕವಿತೆ ನೋಡಿ ಇಂಪ್ರೆಸ್ ಆಗ್ತಾಳೆ, ಒಂದು ಸ್ಮೈಲ್ ಬಿಸಾಕ್ತಾಳೆ ಅಂತ ಅನ್ಕೊಂಡ್ರೆ ರೆಡ್ ಲೈಟ್ ಹಾಕೊಂಡು ಲೆಟರ್ ಅರ್ಧಾಕ್ಬಿಟ್ಟು ಹೋಗ್ಬಿಟ್ಲಲ್ಲ. ಅಲ್ಲ, ಇವಳಿಗೆ ನಾನು ಬರ್ದಿರೋ ಕವಿತೆ ಇಷ್ಟ ಆಗಿಲ್ವಾ? ಇದರಲ್ಲಿರೋ ಫೀಲಿಂಗ್ ಅರ್ಥ ಆಗ್ತಾ ಇಲ್ವಾ ಗೊತ್ತಾಗ್ತಿಲ್ವಲ್ಲ. ಕ್ಯೂರಿಯಾಸಿಟಿಗೆ ಬೇಡ, ಕೋಪದಿಂದ ಆದ್ರೂ ನನ್ನ ಹುಡ್ಕೋದ್ ಬೇಡವಾ ಇವಳು? ಇವಳಿಗೆ ಬೇರೆ ಥರನೇ ಇಂಪ್ರೆಸ್ ಮಾಡಬೇಕು. ರುಕ್ಕು, ನೀ ನನ್ನ ಬಿಟ್ಟೋದ್ರು ನಾನ್ ಮಾತ್ರ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ. ಆಫರ್ ಅಂದ್ರೂನು ಚಪ್ಪರ್ ಅಂದ್ರೂನು ನಿನ್ ಬಿಟ್ ಹೋಗೋದಿಲ್ವೇ?